ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ರಾಜ್ಯಪಾಲರು ಕಡ್ಡಾಯವಾಗಿ ಓದಲೇಬೇಕು ಎಂಬ ನಿಯಮವಿದೆಯೇ? ಸಂವಿಧಾನದ ವಿಧಿ 163 ಮತ್ತು 176 ನಿಜವಾಗಿಯೂ ಹೇಳುವುದೇನು? ಕರ್ನಾಟಕದ ರಾಜ್ಯಪಾಲರ ನಡೆ ಸಾಂವಿಧಾನಿಕ ಉಲ್ಲಂಘನೆಯೇ? ಸ್ನೇಹಿತರೆ, ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರವು ವಿಬಿಜಿ ರಾಮ್ಜಿ ಯೋಜನೆಯ ಸಾಧಕ ಬಾಧಕಗಳನ್ನು ಚರ್ಚಿಸುವ ಸಲುವಾಗಿ ವಿಧಾನಮಂಡಲದ ವಿಶೇಷ ಅಧಿವೇಶನವನ್ನ ಕರೆಸಲಾಗಿತ್ತು. ಅಧಿವೇಶನದ ಮೊದಲ ದಿನ ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಭಾಷಣ ಮಾಡುವುದು ಸದನದ ವಾಡಿಕೆ. ಈ ವಾಡಿಕೆ ಪ್ರಕಾರ ನಿನ್ನೆಯೂ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡಬೇಕಿತ್ತು. ಆದರೆ ನಿನ್ನೆ ರಾಜ್ಯಪಾಲರು ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಪೂರ್ಣವಾಗಿ ಓದದೆ ಕೇವಲ ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರ ಓದಿ ಭಾಷಣವನ್ನ ನಿಲ್ಲಿಸಿದ್ದರು. ಇದು ವಿಧಾನಸೌಧದಲ್ಲಿ ಇಡೀ ದಿನ ಹೈಡ್ರಾಮವನ್ನೇ ಸೃಷ್ಟಿಸಿತು. ರಾಜ್ಯ ಕಾಂಗ್ರೆಸ್ ಸರ್ಕಾರವು ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರ ಈ ನಡೆಯನ್ನ ಖಂಡಿಸಿದೆ. ರಾಜ್ಯಪಾಲರು ಸಂವಿಧಾನದ ವಿಧಿ 163 ಮತ್ತು 176 ಉಲ್ಲಂಘನೆ ಮಾಡಿದ್ದಾರೆ. ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಕಡ್ಡಾಯವಾಗಿ ಓದಲೇಬೇಕು ಎಂಬ ನಿಯಮವಿದೆ. ಈ ನಿಯಮವನ್ನ ರಾಜ್ಯಪಾಲರು ಉಲ್ಲಂಘಿಸಿದ್ದಾರೆ. ಇದು ಸಂವಿಧಾನ ವಿರೋಧಿ ನಡೆ ಎಂದು ಮಂತ್ರಿಮಂಡಲದ ಸಚಿವರುಗಳು ರಾಜ್ಯಪಾಲರ ನಡೆಯನ್ನ ಖಂಡಿಸಿದ್ದಾರೆ. ರಾಜ್ಯ ಮಂತ್ರಿಮಂಡಲ ಸಿದ್ಧಪಡಿಸಿದ ಭಾಷಣವನ್ನು ರಾಜ್ಯಪಾಲರು ಕಡ್ಡಾಯವಾಗಿ ಓದಲೇಬೇಕು ಎಂಬ ನಿಯಮ ಸಂವಿಧಾನದಲ್ಲಿದೆಯೇ? ಈ ಬಗ್ಗೆ ಸಂವಿಧಾನದ ವಿಧಿ 176 ಮತ್ತು 163 ಏನು ಹೇಳುತ್ತದೆ ಎಂಬುದನ್ನು ಈಗ ನಾವು ನೋಡೋಣ. ಸಂವಿಧಾನದ ವಿಧಿ 176 ಸಬ್ ಸೆಕ್ಷನ್ 1ರ ಪ್ರಕಾರ ವಿಧಾನಸಭೆಯ ಪ್ರತಿಯೊಂದು ಸಾರ್ವತ್ರಿಕ ಚುನಾವಣೆಯ ತರುವಾಯ ಮೊದಲನೆಯ ಅಧಿವೇಶನದ ಪ್ರಾರಂಭದಲ್ಲಿ ಮತ್ತು ಪ್ರತಿ ವರ್ಷದ ಮೊದಲನೆಯ ಅಧಿವೇಶನದ ಪ್ರಾರಂಭದಲ್ಲಿ ರಾಜ್ಯಪಾಲರು ವಿಧಾನಸಭೆಯನ್ನು ಅಥವಾ ರಾಜ್ಯವು ವಿಧಾನ ಪರಿಷತ್ತನ್ನು ಹೊಂದಿರುವ ಸಂದರ್ಭದಲ್ಲಿ ಒಟ್ಟಿಗೆ ಸಭೆ ಸೇರಿರುವ ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡಬೇಕು ಮತ್ತು ಆ ಭಾಷಣದಲ್ಲಿ ವಿಧಾನಮಂಡಲವನ್ನು ಕರೆದಿರುವುದರ ಕಾರಣಗಳನ್ನು ಕೂಡ ತಿಳಿಸಬೇಕು. ಸಬ್ ಸೆಕ್ಷನ್ 2ರ ಪ್ರಕಾರ ಆ ಭಾಷಣದಲ್ಲಿ ಉಲ್ಲೇಖಿಸಿದ ವಿಷಯಗಳ ಚರ್ಚೆಗಾಗಿ ಕಾಲವನ್ನು ನಿಗದಿಪಡಿಸುವುದು, ಸದನದ ಅಥವಾ ಎರಡೂ ಸದನಗಳ ಕಾರ್ಯವಿಧಾನವನ್ನು ನಿಯಮಗೊಳಿಸುವಂತಹ ನಿಯಮಗಳ ಮೂಲಕ ಉಪಬಂಧವನ್ನ ಕಲ್ಪಿಸಬೇಕು. ಈ ಕಾರಣಕ್ಕಾಗಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಎಂಬ ವಿಷಯದ ಬಗ್ಗೆ ಎರಡೂ ಸದನಗಳಲ್ಲಿ ಚರ್ಚೆಗಳಾಗುತ್ತವೆ. ಸಂವಿಧಾನದ ವಿಧಿ 163ರ ಸಬ್ ಸೆಕ್ಷನ್ 1ರ ಪ್ರಕಾರ ರಾಜ್ಯಪಾಲರು ಸಂವಿಧಾನದ ಮೂಲಕ ಕರ್ತವ್ಯ ನಿರ್ವಹಿಸಲು ಅವರಿಗೆ ನೆರವು ಮತ್ತು ಸಲಹೆ ನೀಡಲು ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಒಂದು ಮಂತ್ರಿಮಂಡಲ ಇರಬೇಕು. ಸಬ್ ಸೆಕ್ಷನ್ 2ರಲ್ಲಿ ರಾಜ್ಯಪಾಲರು ತನ್ನ ವಿವೇಚನೆಯ ಅನುಸಾರ ಕಾರ್ಯನಿರ್ವಹಿಸಬೇಕೆಂದು, ಒಂದು ವೇಳೆ ವಿಷಯದ ಅಗತ್ಯಪಡಿಸುವಿಕೆಯ ಸಂದರ್ಭದಲ್ಲಿ ಕಾನ್ಫ್ಲಿಕ್ಟ್ಗಳು ಬಂದರೆ ರಾಜ್ಯಪಾಲರು ತನ್ನ ವಿವೇಚನೆಯ ಅನುಸಾರ ಕೈಗೊಂಡ ತೀರ್ಮಾನವೇ ಅಂತಿಮವಾಗಿರುತ್ತದೆ ಮತ್ತು ರಾಜ್ಯಪಾಲರು ಕೈಗೊಂಡ ಯಾವುದೇ ಕಾರ್ಯದ ಸಿಂಧುತ್ವವನ್ನ ಪ್ರಶ್ನೆ ಮಾಡುವಂತಿಲ್ಲ ಎಂದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಅಂದ್ರೆ ರಾಜ್ಯಪಾಲರು ತಮ್ಮ ವಿವೇಚನೆಯ ಅನುಸಾರ ಕಾರ್ಯವನ್ನ ಮಾಡಲು ಸ್ವತಂತ್ರರು ಎಂದು ಸಂವಿಧಾನವೇ ಹೇಳಿದೆ. ಸಬ್ ಸೆಕ್ಷನ್ 3ರ ಪ್ರಕಾರ ರಾಜ್ಯಪಾಲರ ವಿವೇಚನಾಧಿಕಾರವನ್ನ ನ್ಯಾಯಾಲಯವು ವಿಚಾರಣೆ ಮಾಡುವಂತಿಲ್ಲ. ಅಂದ್ರೆ ರಾಜ್ಯಪಾಲರ ಈ ನಿರ್ಣಯದ ವಿರುದ್ಧ ಕೋರ್ಟಿಗೂ ಹೋಗುವ ಹಾಕಿಲ್ಲ. ಕರ್ನಾಟಕದ ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿ. ಕರ್ನಾಟಕದ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ನಿನ್ನೆ ಸದನದಲ್ಲಿ ಸರ್ಕಾರ ಬರೆದುಕೊಟ್ಟ ಪೂರ್ಣ ಭಾಷಣವನ್ನ ಓದಿಲ್ಲ. ಆದರೆ ಮೊದಲ ಮತ್ತು ಕೊನೆಯ ಸಾಲನ್ನ ಓದುವ ಮೂಲಕ ಭಾಷಣವನ್ನ ಮುಗಿಸಿದ್ದಾರೆ. ಇದು ರಾಜ್ಯಪಾಲರ ವಿವೇಚನಾಧಿಕಾರ ಆಗಿರುವುದರಿಂದ, ಸಂವಿಧಾನವೇ ಈ ಅಧಿಕಾರವನ್ನ ರಾಜ್ಯಪಾಲರಿಗೆ ನೀಡಿರುವುದರಿಂದ ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿಯಾಗಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಅಂದಹಾಗೆ ರಾಜ್ಯ ಮಂತ್ರಿಮಂಡಲ ಸಿದ್ಧಪಡಿಸಿದ ಭಾಷಣವನ್ನು ರಾಜ್ಯಪಾಲರು ಕಡ್ಡಾಯವಾಗಿ ಓದಲೇಬೇಕು ಎಂಬ ನಿಯಮವೇನೂ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.